ಆ್ಯಕ್ಚುಲಿ ನಾನು ಬೇಸಿಕಲಿ ಬಂದು ಡ್ಯಾನ್ಸರ್. ಸೊ ನಾನು ಶೋಸ್ ಕೊಟ್ಟಿದ್ದೆ ಆ್ಯಂಡ್ ರಿಯಾಲಿಟಿ ಶೋಸ್ ಕೊಟ್ಟಿದ್ದೆ. ಕಲರ್ಸ್ ಕನ್ನಡದಲ್ಲಿ ಡ್ಯಾನ್ಸಿಂಗ್ ಸ್ಟಾರ್ ಜೂನಿಯರ್ಸ್ ಕಂಟೆಸ್ಟೆಂಟ್ ನಾನು. ಸೊ ಅದಾದ್ಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡೆ, ಸ್ಟಡೀಸ್ ಇದಕ್ಕೆ ಅಂತ ಬ್ರೇಕ್ ತೊಗೊಂಡೆ. ನಾನು 7th ಅನ್ಸುತ್ತೆ ಲಾಸ್ಟ್ ಡ್ಯಾನ್ಸಿಂಗ್ ಸ್ಟಾರ್ ಆದಮೇಲೆ ನಾನು ಟೋಟಲಿ ಬ್ರೇಕ್ ತೊಗೊಂಡಿದ್ದೆ. ತೊಗೊಂಡು ಆ್ಯಂಡ್ ನನಗೆ ಸ್ಕಾಲರ್ಶಿಪ್ ಇತ್ತು ಇನ್ ವೆಸ್ಟ್ ಬೆಂಗಾಲ್ ಯೂನಿವರ್ಸಿಟಿದು ಸ್ಕಾಲರ್ಶಿಪ್ ಇತ್ತು. ಅದು ಮೇಯ್ನ್ ನಮಗೆ ಭರತನಾಟ್ಯಂ ಡ್ಯಾನ್ಸರ್ಸ್ ಅಂದರೆ ಸ್ಕಾಲರ್ಶಿಪ್ ಅಂದರೆ ನಮಗೆ ಒಂದು ರ್ಯಾಂಕ್ ಅನ್ನೋ ಇದಿರುತ್ತೆ. ಸೊ ನಾನು ಅದಕ್ಕೆ ಡ್ಯಾನ್ಸಿಂಗ್ ಸ್ಟಾರ್ ಕ್ವಿಟ್ ಮಾಡಿದ್ದೆ ಕೂಡ. ಸೊ ಅದು ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿ ಆ್ಯಂಡ್ ನನಗೆ ಅದರಲ್ಲಿ 3rd ರ್ಯಾಂಕ್ ಬಂತು. ಆ್ಯಂಡ್ ಅದಾದಮೇಲೆ ನಾನು ಸ್ವಲ್ಪ ಪ್ರೊಫೆಷ್ನಲಿ ಭರತನಾಟ್ಯಂನ ತೊಗೊಂಡು ಸೀನಿಯರ್ ಎಕ್ಸಾಮ್, ಜೂನಿಯರ್ ಎಕ್ಸಾಮ್ಸ್ ಎಲ್ಲ ಮುಗಿಸ್ದೆ. ಆ್ಯಂಡ್ ಕೆಲವು ಯೂನಿವರ್ಸಿಟಿ ಎಕ್ಸಾಮ್ಸ್ನೆಲ್ಲ ಮುಗಿಸ್ದೆ. ಆ್ಯಂಡ್ ವಿದ್ವತ್ ಎಕ್ಸಾಮ್ಗೆ ಟ್ರೈನಿಂಗ್ ತೊಗೋತಾ ಇದ್ದೆ. ಆ ಟೈಮಲ್ಲಿ ಒಬ್ರು ಹಿಂಗೆ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ನಲ್ಲಿ ನೋಡಿಬಿಟ್ಟು ನೀವು ಯಾಕೆ ಆ್ಯಕ್ಟಿಂಗ್ ಟ್ರೈ ಮಾಡಬಾರ್ದು ಅಂತ ಹೇಳಿದರು. ಬಟ್ ಆ್ಯಕ್ಟಿಂಗ್ ನಮಗೆ ಆ ಕಡೆಗೆ ಏನೂ ಇದೇ ಇರಲಿಲ್ಲ. ಜಸ್ಟ್ ಅವ್ರು ಹೇಳಿದ್ರು ಓಕೆ ನೋಡೋಣ, ಅವಕಾಶ ಸಿಕ್ಕಿದ್ರೆ ನೋಡೋಣ. ಬಟ್ ಫ್ಯಾಮಿಲಿನಲ್ಲಿ ಅಂದರೆ ಆ್ಯಕ್ಟಿಂಗ್ ಬಗ್ಗೆ ಇಷ್ಟ ಇತ್ತು. ಅಪ್ಪಗೆ ಅಮ್ಮಗೆ ಅವ್ರಿಗೆಲ್ಲ ತುಂಬ ಇಷ್ಟ ಇತ್ತು. ಬಿಕಾಸ್ ಅವ್ರು ಬಿಫೋರ್ ಅವರೆಲ್ಲ ಡ್ರಾಮಾ ಅದೆಲ್ಲ ಮಾಡೋರು ಕಾಲೇಜ್ ಇದರಲ್ಲೆಲ್ಲ. ಸೊ ಹೀಗೆ ಹೇಳಿದಾಗ ಆಡಿಷನ್ಗೆ ನನಗೆ ಒಂದು ಕಾಲ್ ಬಂತು, ಈ ಥರ ಮಿಲನ ಪ್ರಕಾಶ್ ಅವ್ರದ್ದು ಜೈಮಾತಾ ಕಂಬೈನ್ಸಿಂದ ಒಂದು ಸೀರಿಯಲ್ ಬರ್ತಾ ಇದೆ, ನೀವು ಬರಬೇಕು ಅಂತ. ಅದು ಭಾಗ್ಯಲಕ್ಷ್ಮಿನೂ ಅಲ್ಲ, ದೊರೆಸಾನಿಗೆ ಆ್ಯಕ್ಚುಲಿ ನನ್ನ ಕರೆದಿದ್ದು. ಸೊ ಆವಾಗ ನಾನು ನೀಟ್ ಎಕ್ಸಾಮ್ ಪ್ರಿಪ್ರೇಷನಲ್ಲಿದ್ದೆ. ಕೋವಿಡ್ ಟೈಮ್ ಕೂಡ ಬಂದಿತ್ತು. ಸೊ ನೀಟ್ ಎಕ್ಸಾಮ್ 2019 ನಾನು ನೀಟ್ ಎಕ್ಸಾಮ್ ಪ್ರಿಪ್ರೇಷನಲ್ಲಿದ್ದೆ. ಸೊ ನಾನು ಆ್ಯಕ್ಚುಲಿ ಅಬ್ರಾಡ್ಗೆ ಹೋಗೋ ಪ್ಲ್ಯಾನ್ ಇತ್ತು ಮೆಡಿಕಲ್ಗೆ, ಬಿಕಾಸ್ ಅಲ್ಲಿ ನನ್ನ ರಿಲೇಟಿವ್ಸ್ ಇದ್ದಾರೆ. ಸೊ ಹೋಗಬೇಕು ಅಂತ. ಅಷ್ಟರಲ್ಲಿ ಇವ್ರು ಕಾಲ್ ಮಾಡಿ ಆಡಿಷನ್, ನಾನು ಫುಲ್ ಹತ್ತಿದ್ದೀನಿ, ನಾನು ಹೋಗಲ್ಲ, ನಾನು ಮೆಡಿಕಲ್ ಮಾಡಬೇಕು, ನಾನು ಹೋಗಲ್ಲ. ಅಪ್ಪ ಅಮ್ಮ ಕೂತ್ಕೊಂಡು, ಆ್ಯಕ್ಚುಲಿ ಇದು ಉಲ್ಟಾ, ಯಾರಾದ್ರೂ ಕೂತ್ಕೊಂಡು ಏನು ಮಾಡ್ತಾರೆ, ಇಲ್ಲ ನೀನು ಓದು ಬೇಡ ಅಂತ ಹೇಳ್ತಾರೆ. ನಮ್ಮ ಮನೇಲಿ ಅದಲ್ಲ, ಅವಕಾಶ ಸಿಗೋದು ಕಷ್ಟ. ಸೊ ಅವ್ರು ಏನು ಮಾಡಿದ್ರು, ನೀಟ್ ಅಂದರೆ ನಮ್ಮ ಮನೆಯಲ್ಲಿ ಡಾಕ್ಟರ್ ಆಗಬೇಕು ಅಂತ ಇಷ್ಟ ಇತ್ತು. ಅಪ್ಪಗೂ ಇಷ್ಟ ಇತ್ತು, ಅಮ್ಮಗೂ ಇಷ್ಟ ಇತ್ತು. ಆ್ಯಂಡ್ ಅಮ್ಮಮ್ಮ ತಾತ ಎಲ್ರಿಗೂ ಅಂದರೆ ಇವಳು ಡಾಕ್ಟರಾಗಿ ನಾವು ನೋಡಬೇಕು ಅಂತ. ನಮ್ಮ ಮನೆಯಲ್ಲಿ ಎಲ್ಲರೂ ಇಲ್ಲ, ಇಂಜಿನಿಯರ್ಸ್, ಡಾಕ್ಟರ್ಸ್ ಆ್ಯಂಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಗೆ ಇದ್ದಾರೆ. ಎಲ್ಲರೂ ಒಂದೊಂದು ಫೀಲ್ಡಲ್ಲಿ ಎಲ್ಲರೂ ವೆಲ್ ಸೆಟಲ್ಡ್ ಇದ್ದಾರೆ. ಸೊ ಆ್ಯಂಡ್ ಅಪ್ಪ ಕೂಡ BCom, MCom, LLB ಮಾಡಿರೋರು. ಸೊ ಅವ್ರಿಗೂ ಸ್ಟಡೀಸ್ ಬಗ್ಗೆ ಇಲ್ಲ, ಕಾಂಪ್ರಮೈಸೇ ಆಗಬಾರ್ದು ಅನ್ನೋ ಥರ ಇತ್ತು. ಸೊ ಅವರು ಈ ಸ್ಟಡೀಸ್ ಇದ್ರಲ್ಲಿ ಹೋಗೋ ಇದರಲ್ಲಿ ಅವರು ಆ್ಯಕ್ಟಿಂಗ್ ಅಂದರೆ ಡ್ರಾಮಾ ಇದ್ರಲ್ಲಿ ಸ್ಕ್ರಿಪ್ಟ್ ಬರೆಯೋದು ಅದನ್ನೆಲ್ಲ ಬಿಟ್ಟಿದ್ರು ಅಪ್ಪ. ಸೊ ಅವ್ರು ಅವಾಗೆಲ್ಲ ಸ್ಕ್ರಿಪ್ಟ್ ಬರೆಯೋದು ಆ ಥರ ಎಲ್ಲ ಮಾಡ್ತಿದ್ರಂತೆ. ಸೊ ಸ್ಟಡೀಸ್ ವಿಚಾರವಾಗಿ ಅದನ್ನೆಲ್ಲ ಬಿಟ್ಬಿಟ್ಟಿದ್ರು. ಸೊ ಅವ್ರಿಗೆ ಅದೊಂದು ವ್ಯಾಲ್ಯೂ ಅನ್ನೋದು ಗೊತ್ತಿತ್ತು, ಸಮಥಿಂಗ್ ನಾನು ಎಲ್ಲೋ ಒಂದು ಬಿಟ್ಟೆ ಅಟ್ಲೀಸ್ಟ್ ಹೋಗಬೇಕಿತ್ತು ಅಂತ. ಸೊ ಅವ್ರಿಗೆ ಅದಿತ್ತು. ಆ್ಯಂಡ್ ಅಮ್ಮಗೂ ಕೂಡ ಚಿಕ್ಕ ವಯಸ್ಸಲ್ಲಿ ಅವರೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಆ್ಯಂಡ್ ಎಷ್ಟೊಂದು ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ರು ಅಮ್ಮ. ಸೊ ಅವ್ರಿಗೂ ಇತ್ತು, ಅಯ್ಯೋ ನಾನು ಮಾಡೋಕ್ಕಾಗಲಿಲ್ಲ ಅನ್ನೋದು. ಸೊ ಅವರು ನನಗೆ ಇದ್ರ ಇಂಪಾರ್ಟೆನ್ಸ್ ಹೇಳ್ತಾ ಬಂದರು. ಅಂದರೆ ಹೌದು ಕಂದ ನೀನು ಓದ್ತೀಯ. ಆ್ಯಂಡ್ ನನಗೆ ಏನಂತಂದರೆ ಚಿಕ್ಕ ವಯಸ್ಸಲ್ಲಿ ನಾನು ಡ್ಯಾನ್ಸಿಗೆ ಸೇರಿದ್ದು ಕೂಡ ಅನ್ಎಕ್ಸ್ಪೆಕ್ಟೆಡ್. ನಾನು ತುಂಬ ವೀಕ್ ಇದ್ದೆ, ತುಂಬ ಅಂದರೆ ತುಂಬ ವೀಕ್ ಇದ್ದೆ. ಊಟ ಮಾಡಲ್ಲ ಇವಳು, ಸಮಥಿಂಗ್ ಏನಕ್ಕಾದರೂ ಸೇರಿಸ್ಬೇಕು ಅಂತ ಡಾಕ್ಟರ್ ಹೇಳಿದರು. ಏನಾದರೂ ಸೇರಿಸಿದ್ರೆ ಸಮಥಿಂಗ್ ಅವಳು ಸುಸ್ತಾದರೆ ಏನಾದರೂ ತಿಂತಾಳೆ ಅಂತ. ಸೊ ನನಗೆ ಹತ್ರ ಇದ್ದಿದ್ದು ಡ್ಯಾನ್ಸ್ ಕ್ಲಾಸ್. ಸೊ ಅದಕ್ಕೆ ಜಾಯಿನ್ ಮಾಡಿದವರು. ಅದು ಆಕ್ಸಿಡೆಂಟಲಿ ಆಗಿದ್ದು. ಅದು ಏನು ನಾವು ಸೇರ್ಕೋಬೇಕು ಅಂತ ಸೇರಿದ್ದಲ್ಲ. ಸೊ ಅದಾದಮೇಲೆ ಮೆಡಿಕಲ್ಗೆ ಹೋಗ್ಬೇಕಾ, ಇದಕ್ಕೆ ಹೋಗ್ಬೇಕಾ, ಅದಕ್ಕೆ ಹೋಗ್ಬೇಕು ಕೂರಿಸ್ಕೊಂಡು ನೀಟಾಗಿ ಮಾತಾಡಿದ್ರು ಅವರು. ನಿನ್ಗೆ ಯಾವುದಿಷ್ಟ ಹೋಗು, ಬಟ್ ನಾವು ಇದ್ರ ಇಂಪಾರ್ಟೆನ್ಸ್ ಹೇಳ್ತಾ ಇದ್ದೀವಿ. ಆ್ಯಂಡ್ ನಿನಗೆ ಇವಾಗ ಮೆಡಿಕಲ್ಗೆ ಹೋಗಬೇಕು ಅಂತಂದರೆ ಟೋಟಲಿ ನೀನು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು. ಆ್ಯಂಡ್ ಅದಕ್ಕೆ ನೀನು 24 hours ನೀನು ಅದಕ್ಕೆ ಕೊಡ್ತೀಯಾ ಅನ್ನೋ ಒಂದು ಗ್ಯಾರಂಟಿ ಇದ್ದು ನೀನು ಇಲ್ಲ ನಾನು ಮಾಡ್ತೀನಿ ಅಂತಂದರೆ ಹೋಗು. ಬಟ್ ಈ ಚಾನ್ಸ್ ಎಲ್ರಿಗೂ ಸಿಗಲ್ಲ. ಸಾವಿರಾರು ಜನ ನಿಂತ್ಕೊಂಡು ಕಾಯ್ತಾ ಇರೋ ಇದು, ಆ್ಯಂಡ್ ಇದು ಕೂಡ ಯಾರಿಗೂ ಸಿಗಲ್ಲ. ಥಿಂಕ್ ಅಂತ ಹೇಳೋದು.